ತೋಟದಲ್ಲಿ ಕೆಲಸ ಮಾಡುವ ಒಬ್ಬ ಮಾರಿ ವಿಚಿತ್ರವಾಗಿ ಹೊಳೆಯುವ ಮಾಯ ದಾಳಿಂಬೆಯನ್ನು ಹಿಡಿದಿದ್ದ. ಅವನು ಚೂರಿಯಿಂದ ದಾಳಿಂಬೆಯನ್ನು ಕತ್ತರಿಸಿದ ಕ್ಷಣವೇ ಆ ಹಣ್ಣಿನೊಳಗಿಂದ ಬಿರುಗಾಳಿ ಹೊರಹೊಮ್ಮಿತು. ಆ ಬಿರುಗಾಳಿ ಅವನನ್ನು ತನ್ನೊಳಗೆಳೆದುಕೊಂಡಿತು. ಕಣ್ಣು ತೆರೆದಾಗ ಮಾರಿ ಒಂದು ಅದ್ಭುತ ದಾಳಿಂಬೆ ಲೋಕಕ್ಕೆ ಬಿದ್ದಿದ್ದ. ಅಲ್ಲಿ ದಾಳಿಂಬೆ ಪರ್ವತಗಳು, ನದಿಗಳು ದಾಳಿಂಬೆ ರಸದಂತೆ, ಗಾಳಿಯಲ್ಲಿ ಸಿಹಿಯಾದ ಪರಿಮಳ, ಕೆಂಪು ಮಿಂಚಿನಂತೆ ಹೊಳೆಯುತ್ತಿತ್ತು. ಮಾರಿ ಈ ವಿಚಿತ್ರ ಜಗತ್ತನ್ನು ನೋಡುತ್ತಿದ್ದಾಗ ಭಯಾನಕ ಗರ್ಜನೆ ಕೇಳಿಸಿತು. ಒಂದು ಮಹಾ ದಾಳಿಂಬೆ ದೈತ್ಯ ಪ್ರತ್ಯಕ್ಷವಾಯಿತು. ಮಾರಿ ಭಯದಿಂದ ಓಡಲು ಶುರು ಮಾಡಿದ. ದೈತ್ಯ ಅವನ ಹಿಂದೆ ಓಡತೊಡಗಿತು. ಅದೇ ಸಮಯದಲ್ಲಿ ಆಕಾಶವು ಕೆಂಪು ಹೂವಿನಂತೆ ಚೀರಿಕೊಂಡು ಒಂದು ದಾಳಿಂಬೆ ಹಕ್ಕಿ ಮೇಲಿಂದ ಇಳಿಯಿತು. ಮಾರಿ ಆ ಹಕ್ಕಿಯ ಮೇಲೆ ಏರುತ್ತಾನೆ. ಹಕ್ಕಿ ಆಕಾಶದತ್ತ ವೇಗವಾಗಿ ಹಾರುವುದು. ಅದು ಅದ್ಭುತ. ಆಕಾಶದಲ್ಲಿ ಒಂದು ಚಿನ್ನದ ಕೆಂಪು ಬಾಗಿಲು, ಬೆಳಕಿನ ದ್ವಾರ ತೆರೆದುಕೊಂಡಿತು. ದಾಳಿಂಬೆ ಹಕ್ಕಿ ಅದರಲ್ಲಿ ಹಾದು ಮತ್ತೆ ಅವನ ನಿಜ ಜೀವನದ ತೋಟಕ್ಕೆ ತಂದು ಇಳಿಸಿತು. ಮಾರಿ ಹಕ್ಕಿಗೆ ಕೃತಜ್ಞತೆಯಿಂದ ಧನ್ಯವಾದ ಹೇಳಿದ. ಹಕ್ಕಿ ನಿಧಾನವಾಗಿ ಕೆಂಪು ಬೆಳಕಿನ ಕಣಗಳಾಗಿ ಪರಿವರ್ತನೆಗೊಂಡು ಆಕಾಶಕ್ಕೆ ಲೀನವಾಯಿತು. ಮಾರಿ ಕೈಯಲ್ಲಿ ಆ ದಾಳಿಂಬೆಯನ್ನು ಹಿಡಿದು ಕಣ್ಣೀರು ಹಾಕುತ್ತಾನೆ, ಏಕೆಂದರೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ.